Hello all, welcome back to our channel. Rakesh and Co is me, his wife. So ಇವತ್ತು welcome back to yet another vlog of Sunday, how we spend our Sunday mornings ಅಂತ. So we are getting ready to go to Lal Bagh today. ಟು ಗೆಟ್ ಮ್ಯಾಂಗೋಸ್ ಆ್ಯಸ್ ವೆಲ್ ಮ್ಯಾಂಗೋಸ್ ಬೇಕು ಅಂತ. ಸೊ ಅಲ್ಲಿ ನೋಡಿ ನಮ್ಮ ಕ್ವೆಶನ್ ಬ್ಯಾಂಕು ಲಾಟ್ ಆಫ್ ಕ್ವೆಶನ್ಸ್ ಕೇಳ್ತಾ ಇದೆ. ರಾಕೇಶ್ ಲಾಗಿನ್ ಆಗಿದ್ದಾರೆ, ಆದರೂ 30 ಮಿನಿಟ್ಸ್ ಬ್ರೇಕ್ ತೊಗೊಂಡು ನಮಗೋಸ್ಕರ ಸರಿ ಹೋಗೋಣ ನಡೀರಿ ಲಾಲ್ಬಾಗ್ಗೆ ಅಂತ ಪ್ರಾಮಿಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲಾಲ್ಬಾಗ್ ಎಂಟ್ರ್ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಬುಷಸ್ ಒಳಗಡೆ ಮಮ್ಮಿ ಅಲ್ಲೇ ಆಡೋಣ ಅಂತ ಒಳಗಡೆ ಓಡೋದ್ಲು. ಸರಿ ಆಯಿತು, ಅವಳ ಎಕ್ಸೈಟ್ಮೆಂಟ್ನ ಕೂಡ ನಾವು ರೆಸ್ಟ್ರಿಕ್ಟ್ ಮಾಡೋದು ಬೇಡ ಅಂತ ವಿ ಲೆಟ್ ಅ ಪ್ಲೇ ಆ್ಯಸ್ ಶಿ ವಾಂಟ್ಸ್. ತುಂಬ ಆಟ ಆಡೋದ್ಲು, ತುಂಬ ರನ್ನಿಂಗ್ ಅದು ಇದೆಲ್ಲ ಎಕ್ಸೈಟ್ಮೆಂಟು. ತುಂಬ ಕಿಡ್ಸ್ ಇದ್ರಲ್ಲ ಅವ್ರನ್ನೆಲ್ಲ ನೋಡಿ ಈವನ್ ಶಿ ಗಾಟ್ ಎಕ್ಸೈಟೆಡ್. ದೆನ್ ಅಲ್ಲಿ ಜ್ಯೂಸಸ್ ಎಲ್ಲ ಮಾರ್ತಾಯಿರ್ತಾರೆ, ಫ್ರೆಶ್ ಜ್ಯೂಸಸ್. 1 ಬಾಟಲ್ 25 ರೂಪೀಸ್ ಅನಿಸುತ್ತೆ. ಸೊ ಅಪ್ಪ ಮ್ಯಾಂಗೋ ಜ್ಯೂಸ್ ತೊಗೊಂಡಿದ್ದಾರೆ, ಇವಳು ಗ್ರೇಪ್ ಜ್ಯೂಸ್ ತೊಗೊಂಡು ಇಬ್ಬರು ಆರಾಮಾಗಿ ಕುಡ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ಟೇಕಿಂಗ್ ಅವರ್ ಲಿಟಲ್ ಇನ್ಸೈಡ್ ಎಕ್ಸೈಟೆಡ್. ಆಮೇಲೆ ಮನೆಗೆ ಬಂದಿದ ತಕ್ಷಣ ಆ್ಯಸ್ ಯೂಶ್ವಲ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ವಿ, ಪ್ಲ್ಯಾನ್ಸ್ ಮೇಂಟೆನೆನ್ಸು ಅದು ಇದು ಅಂತ. ಸೊ ತಿಂಡಿ ಮಾಡಲಿಲ್ಲ, ಹೊರ್ಗಡೆಯಿಂದ ತರಿಸ್ಕೊಂಡು ಬರೀ ಇಡ್ಲಿ, ಯಾಕಂತಂದರೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋ ಪ್ಲ್ಯಾನ್ ಇತ್ತು, ಅದಕ್ಕೋಸ್ಕರ ಬರೀ ಇಡ್ಲಿ ಮತ್ತು ಕೇಸರಿಬಾತ್. ಸೊ ಇವಾಗ ಎಲ್ಲ ಮುಗಿಸಿದ ತಕ್ಷಣ ಸರಿ ಅಡುಗೆಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಏನು ಗೊತ್ತಾ, ನಾಟಿ ಕೋಳಿ ಚಿಕನ್ ತಂದಿದ್ದೀನಿ. ಸೊ ಈಗ ನಾಟಿ ಕೋಳಿ ಚಿಕನ್ದು ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ನಾಟಿ ಕೋಳಿನ ಕ್ಲೀನ್ ಮಾಡೋಣ ಅಂತ ನೀಟಾಗೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಫಸ್ಟ್ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಉಪ್ಪು, ನೀರು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಅದನ್ನ ನೆನೆಯಕ್ಕೆ ಬಿಟ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೋತಾ ಇದ್ದೀನಿ. ಒಂದು 1/4 ಹಿಡಿಯಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕೆ ಹಾಕ್ಕೋತೀನಿ ಅಂದರೆ ಅದು ಬ್ಲಡ್ ಸ್ಟೇನ್ಸ್ ಏನಿರುತ್ತೆ ಅದೆಲ್ಲ ಬಿಟ್ಕೊಳ್ಳಿ ಅಂತ. ಇವಾಗ ಬಿರಿಯಾನಿಗೆ ಏನೇನು ಬೇಕು ಅದೆಲ್ಲ ವೆಜಿಟೇಬಲ್ಸ್ ತೊಗೊಂಡು ಕಟ್ ಮಾಡಿ ಆಮೇಲೆ ನಿಮಗೆ ಏನು ಬೇಕು ಅನ್ನೋದನ್ನ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚಾಪಿಂಗ್ ಆಗೋಗ್ಬಿಟ್ಟಿದೆ. ಸೊ ಫಸ್ಟಿಂದ ಪಲಾವ್ ಎಲೆ, ಕಸೂರಿ ಮೇಥಿ, 1/4 ಸ್ಪೂನ್ ಪೆಪ್ಪರ್, 1/4 ಸ್ಪೂನ್ ಜೀರಿಗೆ, 2 ಇಂಚಷ್ಟು ಚಕ್ಕೆ, 1 ಸ್ಟಾರ್ ಆನೆಸ್ಸು, ಜಾಪತ್ರೆ ಸ್ವಲ್ಪ, 1 ಏಲಕ್ಕಿ. ನನಗೆ ಇಷ್ಟ ಆಗಲ್ಲ ಬಟ್ ಸ್ಟಿಲ್ ಹಾಕ್ತಿದ್ದೀನಿ. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಕಲ್ಲುವು, ಆಮೇಲೆ 9 ಲವಂಗ ತೊಗೊಂಡಿದ್ದೀನಿ ಸ್ಪೈಸಸ್ಸು. ಅದಾದಮೇಲೆ 3 ಮೀಡಿಯಮ್ ಸೈಜ್ಡ್ ಆನಿಯನ್ನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ, 10 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, 1 ಇಡೀ ಪುದೀನ, 1 ಇಡೀ ಕೊತ್ತಂಬರಿ ತೊಗೊಂಡಿದ್ದೀನಿ, 2 ಟೊಮೊಟೊ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಚಿಕ್ಕ ಆನಿಯನ್ನ ಡೈಸ್ ಮಾಡ್ಕೊಂಡಿದ್ದೀನಿ, ವೆರಿ ಸ್ಮಾಲ್ ಡೈಸಸ್ ಮಾಡ್ಕೊಂಡಿದ್ದೀನಿ ಚಿಕನ್ನ ಫ್ರೈ ಮಾಡೋದಕ್ಕೆ, ಮತ್ತು 1 ಇಡಿಯಷ್ಟು ಪುದೀನ ಕೊತ್ತಂಬರಿ 2 ಸೇರಿ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 2.5 ಸ್ಪೂನಷ್ಟು ಬೇಕಾಗುತ್ತೆ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ನಮಗೆ ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡೋದಕ್ಕೆ. ಫಸ್ಟ್ ಇವಾಗ ಕುಕಿಂಗ್ ಪ್ರೊಸೀಜರ್ಗೆ ಹೋಗ್ಬಿಡೋಣ. ಈಗ ನಾನು ಒಂದು ಕುಕ್ಕರ್ ತೊಗೋತಾ ಇದ್ದೀನಿ, ಯಾಕಂದರೆ ನಾನು ಇದೇ ಕುಕ್ಕರಲ್ಲಿ ಮಾಡ್ತೀನಿ. ನಾಟಿ ಕೋಳಿ ಆಗಿರೋದನ್ನ ವಿಸಿಲ್ ಕೊಡಿಸ್ಬೇಕು. ಸೊ ಫಸ್ಟಿಗೆ ಏನು ಮಾಡ್ತಾಯಿದ್ದೀನಿ, ನಾನು 5 ಸ್ಪೂನಷ್ಟು ಆಯಿಲು, 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದು ಕಾದಿದ ತಕ್ಷಣ 2 ಪಲಾವ್ ಎಲೆ ಮತ್ತು ಕಸೂರಿ ಮೇಥಿ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಇದಾಗಿದ ತಕ್ಷಣ ಡೈಸ್ ಮಾಡಿ ಇಟ್ಕೊಂಡಿದ್ದಂಥ ಚಿಕ್ಕ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಸ್ವಲ್ಪ ಬ್ರೌನ್ ಆಗೋ ತನಕನೂ. ಇದು ಆ್ಯಕ್ಚುಲಿ ಫಸ್ಟ್ ನಾನು ಚಿಕನ್ನ ಸೈಡಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ, ಅದಕ್ಕೋಸ್ಕರ ಇದನ್ನು ಮಾಡ್ಕೋತಾ ಇದ್ದೀನಿ.
ಸೊ ಈಗ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ವೆಯ್ಟ್ ಮಾಡಿಬಿಟ್ಟು ಅವ್ರಿಗೆ ಗೋಲ್ಡನ್ ಬ್ರೌನ್ ಬರೋ ತನಕ ವೆಯ್ಟ್ ಮಾಡಿ ಚಿಕನ್ ಪೀಸಸ್ನ ಹಾಕ್ಕೋತಾ ಇದ್ದೀನಿ ನಾನು. ಇಲ್ಲಿ ನಾನು 1 kg ಚಿಕನ್ ತೊಗೋತಾ ಇದ್ದೀನಿ. 1 kg ಚಿಕನ್, 1 kg ರೈಸ್ನ ತೊಗೋತೀನಿ ನಾನು ಈ ಬಿರಿಯಾನಿ ಮಾಡೋದಕ್ಕೆ. ಸೊ 1 kg ಫುಲ್ ಚಿಕನ್, ನಾಟಿ ಕೋಳಿ ಚಿಕನ್ನ ಹಾಕ್ಕೋತಾ ಇದ್ದೀನಿ ನಾನು. ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಅರ್ಧ ಹಿಡಿಯಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂತಂದರೆ ಚಿಕನ್ಗೆ ಉಪ್ಪು ಸರಿಯಾಗಿ ಹಿಡೀಲಿ ಅಂತ, ಇಲ್ಲ ಅಂತಂದರೆ ಸಪ್ಪೆ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಸೊ ಇದೆಲ್ಲ ಹಾಕ್ಕೊಂಡಿದ್ದ ತಕ್ಷಣ ನಾನು ಇದನ್ನು ಒಂದು ಮಿಕ್ಸ್ ಕೊಟ್ಟು ನೀಟಾಗಿ ಎಲ್ಲ ಚಿಕನ್ ಪೀಸಸ್ಸು ಆಯಿಲ್ ಮಿಕ್ಸ್ ಅಂದರೆ ಆಯಿಲ್ ಹಾಕಿ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಸ್ಟರ್ ಮಾಡಿಕೊಂಡು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ನಾನು ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. ಅದೇದಂದರೆ ಬಿರಿಯಾನಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಈಗ ಸ್ಟವ್ ಹಚ್ಕೊಳ್ಳೋಣ. ಇವಾಗ ಏನು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಅದನ್ನೆಲ್ಲ ಫ್ರೈ ಮಾಡ್ಕೋತೀನಿ. ಸೊ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಸಾಕು ಫ್ರೈ ಮಾಡ್ಕೊಳ್ಳೋದಕ್ಕೆ ಇವಾಗ. ಸೊ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಬಿಸಿ ಆಗಲಿ. ಬಿಸಿ ಆಗಿದ ತಕ್ಷಣ ಏನೇನು ಸ್ಪೈಸಸ್ ತೊಗೊಂಡಿದ್ದೆ ನಾನು, ಚಕ್ಕೆ, ಆನಸು ಮತ್ತು ಲವಂಗ, ಪೆಪ್ಪರು, ಜೀರಿಗೆ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ಟರ್ ಕೊಡ್ತಾಯಿದ್ದೀನಿ, ಫ್ಲೇವರ್ ಆಯಿಲಿಗೆ ಬಿಟ್ಕೊಳ್ಳಿ ಅಂತ. ಆಮೇಲೆ ಈಗ 3 ಆನಿಯನ್ಸ್ನ ನಾನು ಉದ್ದ ಏನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಸಾಟೆ ಮಾಡ್ಕೋತೀನಿ. ಅದು ಕಂಪ್ಲೀಟ್ ಬ್ರೌನಿಷ್ ಆಗಬೇಕು ಆನಿಯನ್ಸ್, ಆವಾಗ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನಿಷ್ ಆಗಲಿ, ಆಮೇಲೆ ಬೇರೆ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ಸೊ ಇವಾಗ 10 ಗ್ರೀನ್ ಚಿಲ್ಲೀಸ್ ಏನಿಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಸಾಟೆ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ, ಅದೊಂದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂತಂದರೆ ಗ್ರೀನ್ ಚಿಲ್ಲೀಸು ಪಟ್ಟಂತ ಹೊಡೆದು ಮುಖಕ್ಕೆ ಎಗರುತ್ತೆ. ಇವಾಗ 2.5 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. 1 kg ಚಿಕನ್ 1 kg ರೈಸ್ಗೆ 2.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸರಿಯಾಗಿ ಆಗುತ್ತೆ. ಸೊ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಪಕ್ಕ ಚಿಕನ್ ಇಟ್ಟಿದ್ದಲ್ಲ ಅದು ಏನಾಗಿದೆ ಅಂತ ಒಂದು ಸ್ವಲ್ಪ ನೋಡೋಣ. ಅದನ್ನು ಒಂದು ಮಿಕ್ಸ್ ಕೊಟ್ಟು ನೋಡ್ತಾ ಇದ್ದೀನಿ. ನೀರೆಲ್ಲ ಬಿಟ್ಕೊಂಡದು ಚೆನ್ನಾಗಿ ಇಂಗ್ತಾ ಇದೆ. ಸೊ ಇವಾಗ ಫೈನ್ಲಿ ಚಾಪ್ಡ್ ಪುದೀನ ಕೊತ್ತಂಬರಿ ಏನಿದೆ ಅದನ್ನ ಚಿಕನ್ಗೆ ಹಾಕ್ಬಿಡೋಣ. ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಇದನ್ನು ಯಾಕೆ ಹಾಕ್ತೀನಿ ಅಂದರೆ ಚಿಕನ್ಗೆ ಒಂದು ಫ್ಲೇವರ್ ಬರಬೇಕು. ಯೂಶ್ವಲಿ ಚಿಕನ್ ಬಿರಿಯಾನಿ ಮಾಡಿದಾಗ ಬಿರಿಯಾನಿಯಲ್ಲಿ ಚಿಕನ್ ಪೀಸಸ್ಸು ತುಂಬ ಸಪ್ಪೆ ಆಗುತ್ತೆ. ಬಟ್ ನಾವು ಈ ಥರ ಮಾಡಿದಾಗ ಏನಾಗುತ್ತೆ, ಚಿಕನ್ಗೆ ಪುದೀನ ಕೊತ್ತಂಬರಿ ಅದು ಫ್ಲೇವರ್ ಎಳ್ದು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾವು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನಿದೆ ಅದಕ್ಕೆ ಲಾಸ್ಟ್ ಇದು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಆ ಬಿಸಿಯಲ್ಲೇ ಅದು ಇಂಗತ್ತೆ ಅಂತ. ಇವಾಗ ಆರಿದ ಮೇಲೆ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಐಟಮ್ಸು ಅದು ಆರಿದ ಮೇಲೆ ಪೇಸ್ಟು ನೋಡಿ ಇಷ್ಟು ತಿನ್ ಪೇಸ್ಟ್ ಅಂದರೆ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಚಿಕನ್ ಸೈಡಲ್ಲಿ ಬೇಯ್ತಾಯಿತ್ತಲ್ಲ ಅದಕ್ಕೆ ಈ ಪೇಸ್ಟ್ನ ಹಾಕ್ಕೊಳ್ಳೋಣ. ನೀಟಾಗಿ ಪೇಸ್ಟೆಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು, ಆಲ್ರೆಡಿ ಅರೋಮಾ ಸ್ಟಾರ್ಟ್ ಆಗಿತ್ತು, ಅದು ಕಂಪ್ಲೀಟಾಗಿ ಫ್ಲೇವರ್ಫುಲ್ಲಾಗಿ ಅನಿಸ್ತಿತ್ತು. ಇವಾಗ ಇದು ನಾವು 4 ವಿಸಿಲ್ ಕೊಡಿಸ್ಬೇಕಾಗಿರೋದ್ರಿಂದ ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಮತ್ತು ಬಿರಿಯಾನಿ ಮುದ್ದೆ ಆಗಿಬಿಡತ್ತೆ. ಒಂದು ಚಿಕ್ಕ ಕಾಫಿ ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ 4 ವಿಷಲ್ಸ್ ಬರೋ ತನಕ ವೇಟ್ ಮಾಡಿ. ಇವಾಗ ಅದು 4 ವಿಷಲ್ಸ್ ಕೊಡೋಷ್ಟರಲ್ಲಿ ರೈಸ್ನ ನಾನು ನೆನೆಸ್ಕೊಂಡ್ಬಿಡ್ತೀನಿ. ಇವತ್ತು ನಾನು ಬಿರಿಯಾನಿ ಮಾಡೋದಕ್ಕೆ ಜೀರಾ ರೈಸ್ ತೊಗೊಂಡಿದ್ದೀನಿ. ಜೀರಾ ಸಾಂಬಾ ಅಂತ, ಅದು 5 kg ತೊಗೊಂಬಂದಿದ್ವಿ. ಸೊ ಇವಾಗ ನಾನು 1 kg ಅಷ್ಟು ತೊಗೋತಾ ಇದ್ದೀನಿ ಅದರಲ್ಲಿ. ಅಂದರೆ ನಮ್ಮದ್ರಲ್ಲಿ ಮೆಷರ್ಮೆಂಟ್ ಕಪ್ ಇದೆ.
2.5 ಕಪ್ಸ್ ಹಾಕಿದ್ರೆ ಅದು 1 kg ಅಷ್ಟು ಬರುತ್ತೆ ರೈಸು. ಸೊ ಇವಾಗ ನಾನು 2.5 ಕಪ್ಪಷ್ಟು ರೈಸ್ನ ತೊಗೋತಾ ಇದ್ದೀನಿ, ಜೀರಾ ರೈಸ್ನ ತೊಗೋತಾ ಇದ್ದೀನಿ ನಾನು. ಈಗ ತೊಗೊಂಡಿರೋ 2.5 ಕಪ್ ರೈಸ್ಗೆ ನಾನು 4 ಕಪ್ ಆಫ್ ವಾಟರ್ಸ್ ತೊಗೋತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ. ರೈಸ್ನ ಒಂದು ಸತಿ ತೊಳ್ಕೊಳ್ಳಿ, ಜಾಸ್ತಿ ತೊಳೆಯೋಕ್ಕೆ ಹೋಗ್ಬೇಡಿ, 1 ಟೈಮ್ ಸಾಕು ತೊಳೆಯೋದು. ಸೊ ಇದನ್ನು ನೀಟಾಗಿ ತೊಳೆದಾದ್ಮೇಲೆ ನಾನು ಇದನ್ನು ನೀಟಾಗಿ ನೆನೆಸ್ಕೊತೀನಿ 4 ಗ್ಲಾಸಸ್ ಆಫ್ ವಾಟರಲ್ಲಿ. ಯಾಕಂದರೆ ನಮಗೆ ಮಸಾಲೆ ಎಲ್ಲ ಆಲ್ರೆಡಿ ಕುಕ್ಕರಲ್ಲಿ ಇರೋದ್ರಿಂದ 1 ಗ್ಲಾಸ್ ಆಫ್ ವಾಟರ್ನ ಕಮ್ಮಿ ಇಟ್ಕೊಳ್ಳಿ. ಅಂದರೆ 1 ಕಪ್ ಆಫ್ ರೈಸ್ಗೆ 2 ಗ್ಲಾಸಸ್ ಥರ, ಬಟ್ 1 ಗ್ಲಾಸ್ನ ಕಮ್ಮಿ ಇಟ್ಕೊಳ್ಳಿ, ಯಾಕಂದರೆ ಮಸಾಲೆ ಎಲ್ಲ ನೀರಿರುತ್ತೆ. ಇವಾಗ ನೋಡಿ ನೀಟಾಗಿ ವಿಸಿಲೆಲ್ಲ ಕೊಟ್ಟು ರಿಲೀಸ್ ಆದಮೇಲೆ ಕುಕ್ಕರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನ್ ನೋಡಿ ನೀಟಾಗಿ ಬಂದಿದೆ. ಅದು ಸೌಟ್ ಅಂದರೆ ವುಡನ್ ಸೌಟಲ್ಲಿ ಈ ಥರ ಬ್ರೇಕ್ ಮಾಡಿದ್ರೆ ಚಿಕನ್ ಪೀಸ್ ಬ್ರೇಕ್ ಆಗ್ತಿತ್ತು. ಸೊ ದ್ಯಾಟ್ ಮೀನ್ಸ್ ನೀಟಾಗಿ ಚಿಕನ್ ಬೆಂದಿದೆ ಅಂತ. ಸೊ ಇವಾಗ ಏನು ಮಾಡ್ತೀನಿ ನಾನು ಅಂತಂದರೆ, ಸ್ಟವ್ನ ಹಚ್ಕೊಂಡ್ಬಿಟ್ಟು ತೊಳೆದಿಟ್ಕೊಂಡಿರೋಂಥ ರೈಸ್ ಏನಿದೆ ಅದನ್ನು ನಾನು ಈ ಬಿರಿಯಾನಿಗೆ ಗ್ರೇವಿ ಏನು ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಅದು ಸಿಡಿಯುತ್ತೆ. ಸೊ ರೈಸ್ ನೀಟಾಗಿ ಹಾಕ್ಕೊಂಡ್ಮೇಲೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು, ಪ್ರಾಪರ್ ಮಿಕ್ಸು, ಅಲ್ಲಲ್ಲಿ ಬಿಡೋಕ್ಕೆ ಹೋಗ್ಬಿಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗಿವ್ ಇಟ್ ಅ ಪ್ರಾಪರ್ ಮಿಕ್ಸ್ ಸೊ ದಟ್ ಮಸಾಲೆ ಎಲ್ಲ ನೀಟಾಗಿ ರೈಸ್ ಎಲ್ಲ ಪ್ರಾಪರಾಗಿ ಕುಕ್ಕರಲ್ಲಿ ಕೂತ್ಕೊಳ್ಳೋ ಥರ. ಈಗ ಈ ಸ್ಟೇಜಲ್ಲಿ ನಾವು ಎನಿ ಆಲ್ಟ್ರೇಷನ್ ಟು ದ ಬಿರಿಯಾನಿ, ಖಾರ, ಉಪ್ಪು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನ ಆಲ್ಟ್ರ್ ಮಾಡ್ಕೊಳ್ಳೋ ಥರ. ನನಗೆ ಇವಾಗ ಟೇಸ್ಟ್ ಮಾಡಿದಾಗ ಖಾರ ಎಲ್ಲ ಪರ್ಫೆಕ್ಟಾಗಿತ್ತು. ಸ್ವಲ್ಪ ಉಪ್ಪು ಬೇಕು ಅನಿಸ್ತಿತ್ತು, ಅಂದರೆ ರೈಸ್ಗೆ ಆಗೋಷ್ಟು ಉಪ್ಪು ಶಾರ್ಟೇಜ್ ಅನಿಸ್ತಿತ್ತು. ಸೊ ನಾನಿವಾಗ ರೈಸ್ಗೆ ಏನಿದೆ, ರೈಸ್ಗೆ ಎಷ್ಟು ಬೇಕಾಗುತ್ತೆ ಉಪ್ಪು ಅದನ್ನ ಹಾಕ್ಕೋತಾ ಇದ್ದೀನಿ. ಸಾಕಾಗುತ್ತೆ ನನಗೆ ಇಷ್ಟು ಉಪ್ಪು ಹಾಕಿರೋದು. ಸೊ ಇವಾಗ ಹಾಕಿದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡೋಣ, ಯಾಕಂದರೆ ಉಪ್ಪೆಲ್ಲ ಮಿಕ್ಸ್ ಆಗಬೇಕಲ್ಲ. ಸೊ ಪ್ರಾಪರ್ ಮಿಕ್ಸ್ ಮಾಡಿ, ಅಲ್ಲಲ್ಲಿ ಬಿಡಬೇಡಿ. ಪ್ರಾಪರ್ ಮಿಕ್ಸ್ ಆದಮೇಲೆ ಇದನ್ನು ನಾನು ಓಪನ್ ವೆಸಲ್ ಅಂತಂದರೆ ಲಿಡ್ ಕ್ಲೋಸ್ ಮಾಡ್ದಿರಾನೆ ರೈಸ್ನ ಕುಕ್ ಆಗಕ್ಕೆ ಬಿಡ್ತೀನಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡೋದಿಲ್ಲ. ಸೊ ಇವಾಗ ರೈಸ್ ಹಾಗೆ ಹೈ ಫ್ಲೇಮಲ್ಲೇ ಕುಕ್ ಆಗುತ್ತೆ. ಹೈ ಫ್ಲೇಮಲ್ಲಿ ಕುಕ್ ಆಗಬೇಕಾದ್ರೆ ಕುದಿ ಬಂದಾಗೆಲ್ಲನೂ ಸ್ಟರ್ ಮಾಡ್ಕೋತಾ ಇರಿ ರೈಸ್ನ. ಯಾಕಂತಂದರೆ ಅದು ಕುದೀತಾ ಮಸಾಲೆ ಎಲ್ಲ ಮೇಲೆ ರೈಸ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ನೀವು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ಅದಕ್ಕೋಸ್ಕರ ಇವಾಗಲೇ ನೀವು ನೀಟಾಗಿ ಸ್ಟರ್ ಮಾಡ್ತಾಯಿದ್ರೆ ರೈಸ್ಗೆಲ್ಲ ಪ್ರಾಪರ್ ಮಸಾಲೆ ಹಿಡಿಯುತ್ತೆ, ಮೇಲೆ ಕೂತ್ಕೊಳ್ಳೋದಿಲ್ಲ ಮಸಾಲೆ. ಸೊ ಈ ಥರ ಓಪನ್ ವೆಸಲಲ್ಲೇ ರೈಸ್ನ ಕುಕ್ ಮಾಡ್ಕೊಳ್ಳಿ. ಪ್ರಾಪರಾಗಿ ಮಿಕ್ಸ್ ಮಾಡ್ಕೋಬೇಕು, ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಬಿಸಿ ಇರೋದ್ರಿಂದ ಕೈಗೆ ಸಿಡಿಯುತ್ತೆ ಅದು ಹೈ ಫ್ಲೇಮಲ್ಲಿದ್ದರೆ. ಇವಾಗ ನೋಡಿ ಆಲ್ಮೋಸ್ಟ್ ನಮ್ಮದು ಬಿರಿಯಾನಿಲಿ ರೈಸ್ ವಾಟರು ಕಮ್ಮಿ ಆಗ್ತಾ ಬಂದಿದೆ. ಬಟ್ ಸ್ಟಿಲ್ ಇನ್ನೂ ಒಂದು ಮಿಕ್ಸ್ ಮಾಡ್ತಿದ್ದೀನಿ, ಯಾಕಂದರೆ ಮಸಾಲೆ ಎಲ್ಲ ನೀಟಾಗಿ ಒಳಗಡೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಪ್ರಾಪರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ವಾಟರ್ ಅಂದರೆ ನೀರು ಏನು ಹಾಕಿದ್ವಿ ಬಿರಿಯಾನಿಗೆ ನಾವು, ಅದೆಲ್ಲ ಕಮ್ಮಿ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ, ನೀರೆಲ್ಲ ಕಮ್ಮಿ ಆದಮೇಲೆ ಒಂದು ಐರನ್ ಕಾಸ್ಟ್ ತವ ಇಟ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟು ಪ್ರಾಪರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಪ್ಯಾನ್ ಲಿಡ್ ಇರುತ್ತಲ್ಲ ಆ ಥರದ್ದು ಕ್ಲೋಸ್ ಮಾಡಿದ್ಮೇಲೆ 8 ಮಿನಿಟ್ಸ್ ನಾನು ಅಲಾರ್ಮ್ ಇಟ್ಕೊತಾ ಇದ್ದೀನಿ. ಆಫ್ಟರ್ 8 ಮಿನಿಟ್ಸ್ ಅಂದರೆ ಸಿಮ್ಮಲ್ಲಿರುತ್ತೆ ಸ್ಟವು. ಆಫ್ಟರ್ 8 ಮಿನಿಟ್ಸ್ ದಿಸ್ ಇಸ್ ಆರ್ ಬಿರಿಯಾನಿ, ದ ಯಮ್ಮಿ ಆ್ಯಂಡ್ ಡಿಲಿಷಿಯಸ್ ಬಿರಿಯಾನಿ. ವೆರಿ ವೆರಿ ಅರೋಮ್ಯಾಟಿಕ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಫ್ಲೇವರ್ಸು ಮತ್ತು ಅರೋಮಾ, ಫಸ್ಟ್ ಆಫ್ ಆಲ್ ದ ಅರೋಮಾ ಆಫ್ ಬಿರಿಯಾನಿ. ಆಮೇಲೆ ಆ ರೈಸು ತುಂಬ ಉದುರಾಗಿತ್ತು, ಎಲ್ಲೂ ಮುದ್ದೆ ಆಗಿರಲಿಲ್ಲ, ಮಿಕ್ಸ್ ಮಾಡೋದೇ ಬೇಕಾಗಿರಲಿಲ್ಲ. ಫೈನಲಿ ಅಷ್ಟು ನೀಟಾಗಿತ್ತು ಬಿರಿಯಾನಿ. ದ ಓನ್ಲಿ ಥಿಂಗ್ ಇಸ್ ಪ್ರಪೋರ್ಷನ್ ಆಫ್ ದ ವಾಟರ್. ನೀವು 2.5 ಕಪ್ಪು ರೈಸ್ ತೊಗೊಂಡ್ರೆ ಎನಿ ಮೆಜರ್ಮೆಂಟ್ 5 ಗ್ಲಾಸಸ್ ಅಂತ ಇದ್ದಾಗ ಅದರಲ್ಲಿ 1 ಗ್ಲಾಸ್ ಕಮ್ಮಿ ಇಟ್ಕೊಳ್ಳಿ ನೀರು. ಸೊ ಲಂಚ್ ಟೈಮ್ ಆಗಿತ್ತು, ಎಲ್ಲರಿಗೂ ಸರ್ವ್ ಮಾಡ್ತಿದ್ದೀನಿ. ಇಟ್ ವಾಸ್ ರಿಯಲಿ ವೆರಿ ವೆರಿ ಡಿಲಿಷಿಯಸ್ ಟು ಬಿ ವೆರಿ ಫ್ರ್ಯಾಂಕ್.
ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಬಿರಿಯಾನಿ ಅಂತಂದರೆ. ಅದಕ್ಕೋಸ್ಕರ ನಾನು ಈವನ್ ಇಫ್ ಇಟ್ ಟೇಕ್ಸ್ ಅ ಲಿಟ್ಲ್ ಎಕ್ಸ್ಟ್ರಾ ಎಫರ್ಟ್ ಐ ವಿಲ್ ಡೂ ಇಟ್ ಫಾರ್ ದೆಮ್. ಯಾಕಂದರೆ ನಂಗೆ ಸಂಡೇ ಮಾತ್ರ ಪಾಪ ಅವ್ರಿಗೆ ಬಿಸಿ ಬಿಸಿ ಮಾಡಿಕೊಡೋದಕ್ಕಾಗುತ್ತೆ. ಸೊ ನೀವು ಟ್ರೈ ಮಾಡಿ. ದಟ್ ವಿಲ್ ಬಿ ಅ ರಿಯಲಿ ವೆರಿ ನೈಸ್ biryani to eat. So for such more videos, please do subscribe.